ರಾಜಧಾನಿ ಜನರನ್ನ ಹೆಚ್ಚಾಗಿ ಕಾಡ್ತಾ ಇರುವ ಸಮಸ್ಯೆಗಳಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಕೂಡ ಒಂದು. ಈಗ ರಾಜಧಾನಿಯಲ್ಲಿ ಡೆಡ್ಲಿ ಗುಂಡಿಗಳು ಕಾದು ಕುಳಿತಿದ್ದಾವೆ. ಎಚ್ಚರವಾಗಿರಬೇಕು ವಾಹನ ಸವಾರರು. ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲಿ ವೇಗವಾಗಿ ಬಂದ್ರೆ ಬೀಳೋದು ಖಂಡಿತ. ಹಾಗಾಗಿ ಹುಷಾರಾಗಿರಬೇಕು. ಚೆನ್ನಾಗಿರುವ ರಸ್ತೆಗಳ ಮಧ್ಯೆ ಚೇಂಬರ್ ಡೋರ್ ಗುಂಡಿಗಳು ರಾರಾಜಿಸ್ತಾ ಇವೆ. ಚಾಮರಾಜಪೇಟೆಯಿಂದ ಬನಶಂಕರಿ ಕಡೆ ಬರುವ ರಸ್ತೆಗಳಲ್ಲಿ ಈ ದುಸ್ಥಿತಿ ಕಾಣಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಬಲವಾಗಿ ಕಾದು ಕೂತಿದ್ದಾವೆ ಡೆಡ್ಲಿ ಗುಂಡಿಗಳು. ಬಲಿಗಾಗಿ ಕಾದು ಕುಳಿತಿರುವಂತ ಡೆಡ್ಲಿ ಗುಂಡಿಗಳಿದ್ದಾವೆ. ಹಾಗಾಗಿ ಹುಷಾರಾಗಿರಬೇಕು. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ಈ ಡೆಡ್ಲಿ ಗುಂಡಿಗಳು ಕಂಡು ಬಂದಿದ್ದಾವೆ. ಹಾಗಾಗಿ ಈ ರಸ್ತೆಯಲ್ಲಿ ಸಂಚಾರ ಮಾಡುವಂತ ವಾಹನ ಸವಾರರು ಹುಷಾರಾಗಿದ್ರೆ ಒಳ್ಳೆಯದು. ಸ್ವಲ್ಪ ಯಾಮಾರಿದ್ರೂ ರಸ್ತೆ ಗುಂಡಿಗೆ ಬಲಿಯಾಗಬೇಕಾಗುತ್ತೆ. ನಾವೀಗ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದು ಚಾಮರಾಜಪೇಟೆಯಿಂದ ಬನಶಂಕರಿ ಕಡೆ ಹೋಗುವಂತ ರಸ್ತೆ. ಈ ರಸ್ತೆಯ ಮಧ್ಯದಲ್ಲಿ ಈ ಚೇಂಬರ್ ಡೋರ್ ಗುಂಡಿಗಳು ಕಾಣಸಿಗ್ತಾ ಇದೆ. ಹಾಗಾಗಿ ವಾಹನ ಸವಾರರು ಏನಾದರೂ ಸ್ಪೀಡಾಗಿ ಬಂದರೆ ಈ ರಸ್ತೆ ಗುಂಡಿಗೆ ಬಿದ್ದು ಬಲಿಯಾಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಿಂದೆ ಸಾಕಷ್ಟು ಇಂತಹ ಘಟನೆಗಳನ್ನು ನಾವು ನೋಡಿದ್ದೀವಿ ರಾಜಧಾನಿಯಲ್ಲಿ. ಹಾಗಾಗಿ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲ ಕಾಂಕ್ರೀಟ್ ಹಾಕಿದ್ರು, ಅವ್ರು ಮಿಕ್ಕಿರೋದು ಇಲ್ಲೇ ಬಿಟ್ಬಿಟ್ಟು ಹೋಗವ್ರೆ. ಅಕಸ್ಮಾತ್ ಯಾರು ಟೂ ವೀಲರಲ್ಲಿ ಬಂದ್ಬಿಟ್ಟು ಇದು ತಿಕ್ಕಾಕೊಂಡು ಬಿದ್ದರೆ ಅಂದರೆ ಹೆವಿ ವೆಹಿಕಲ್ ಬಂದರೆ ಸ್ಪಾಟ್ ಔಟ್ ಆಗಿಬಿಡ್ತಾರೆ. ಬೇಜಾನ್ ಜನ ಆಗಿದೆ, ಬೇಜಾನ್ ಸತಿ ಆಗಿದೆ ಸರ್, ಬೇಜಾನ್ ಸತಿ ಆಗಿದೆ. ಇಲ್ಲಿ CC ಕ್ಯಾಮ್ರಾಗಳಿದೆ, ಬೇಕಾದ್ರೆ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಬೇಜಾನ್ ಜನ ಇದರಿಂದ ಬಿದ್ದವ್ರೆ. ಇದು ಹೊಡೆದು ಎತ್ತೋದಕ್ಕೂ ಆಗಲ್ಲ, ಫುಲ್ಲು ಸೆಟ್ ಆಗಿಬಿಟ್ಟಿದೆ. ಸೆಟ್ ಆಗಿಬಿಟ್ಟು ಏನೇನೋ ಮಕ್ಕಳು ಫ್ಯಾಮ್ಲಿ ಬರೋ ಎಲ್ಲ ಕೆಲವು ಕೆಲಸನೇ ಮಾಡೋದೆಲ್ಲ ಹಾಕಿದ್ರೆ ಹಳ್ಳ ಮಾಡಿ ಹಾಕಿದ್ರೆ ಅಷ್ಟೇ, ರೋಡ್ ಹಾಕೋದಿಲ್ಲ ಎಲ್ಲ ಇದು. ಆಮೇಲೆ ಗಾಡಿಗೆಲ್ಲ ಬಂದ್ಬಿಟ್ಟು ಅಟ್ಟ ನಿಲ್ಸ್ಕೊಂಡ್ಬಿಡ್ತಾರೆ. ಯಾವುದು ಟ್ರಾಫಿಕ್ ರೋಡ್ ಚೆನ್ನಾಗಿಲ್ಲ ಅಂದರೆ ಗೊತ್ತಿರುತ್ತೆ ಗುಂಡಿಗಳಿವೆ ಅಂತ ನಿಧಾನಕ್ಕೆ ಹೋಗ್ಬೋದು. ಈ ಥರ ರೋಡ್ಗಳು ಚೆನ್ನಾಗಿರುತ್ತೆ, ಸಡನ್ನಾಗಿ ಒಂದು ಗುಂಡಿ ಕಾಣಿಸ್ಬಿಡುತ್ತೆ. ಹೌದೌದು, ಸಡನ್ನಾಗಿ ಕಾಣಿಸ್ಬಿಡುತ್ತೆ. ಯಾವುದೋ ಗಾಡಿ ಒಳಗಡೆ ಬಂದರೆ ಹಿಂದುಗಡೆ ಬಂದಿರೋ ನುಗ್ಗಿದ್ರೆ ಅಷ್ಟೇ. ನಾವು ಬ್ರೇಕ್ ಹಾಕಿದ್ರೆ ಸ್ವಲ್ಪ ನಿಧಾನ ಆಗುತ್ತಾ, ಹಿಂದುಗಡೆ ಬಂದಿರೋ ಹೊಡೆದ್ರೆ ಅಷ್ಟೇ ಆಗ್ಬಿಡ್ತದೆ.